ಎಲ್ರಿಗೂ ನಮಸ್ಕಾರ. ಇವತ್ತು ಮಕ್ಕಳು ಸ್ಕೂಲಿಂದ ಬಂದರೆ ಅಥವಾ ಶಾರ್ಟ್ ಬ್ರೇಕ್ಗೆ ಚಳಿಗೆ ಏನಾದರೂ ಸಾಫ್ಟಾಗಿರೋದು ಬಿಸಿಯಾಗಿರೋದು ತಿನ್ನಬೇಕು ಅಂತ ಅನ್ಸಿದ್ರೆ ಈ ಒಂದು ತುಂಬ ಮೃದುವಾಗಿರೋವಂಥ ಡೋಕ್ಲಾ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥದ್ದು. ಒಂದು ಪಾತ್ರೆಗೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಷ್ಟೇ ಪ್ರಮಾಣದ ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಶುಂಠಿ ಮತ್ತು ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಕ್ಕರೆ, 1 ಕಪ್ನಷ್ಟು ಸ್ವಲ್ಪ ಹುಳಿ ಇರೋ ಅಂಥ ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಈಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಗಟ್ಟಿ ಇದೆ ಅಂತಾದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ಪು ಆಗ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟಿರಬಾರ್ದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಯಾವುದನ್ನು ನೀವು ಅಡುಗೆಗೆ ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಮಾರು ಒಂದು 4 ರಿಂದ 5 ನಿಮಿಷ ಈ ಥರ ಮಾಡಿಕೊಂಡಾಗ ತುಂಬ ಹಗುರವಾಗಿ ಮೃದುವಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಸೆಟ್ ಆಗೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನೀವು ಯಾವುದರಲ್ಲಿ ಸ್ಟೀಮ್ ಮಾಡ್ಕೋತಾ ಇದ್ದೀರಾ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ರೆಡಿಯಾಗಿ ಇಟ್ಕೋಬೇಕು. ಈಗ 15 ನಿಮಿಷ ಆಗಿದೆ. ಚೆನ್ನಾಗಿ ರವೆ ನೆಂದಿದೆ. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಆದರೆ ನೀರನ್ನು ಹಾಕ್ಕೋಬೋದು. ಈಗ 1 ಟೇಬಲ್ ಸ್ಪೂನ್ನಷ್ಟು ಈನೋನ ತಗೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡಾಗ ಆ್ಯಕ್ಟಿವೇಟ್ ಆಗುತ್ತೆ. ಒಂದೇ ಡೈರೆಕ್ಷನಲ್ಲಿ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಈಗಾಗಲೇ ಸ್ಟೀಮರಲ್ಲಿ ಕಾಯೋಕ್ಕೆ ಇಟ್ಟಿರಬೇಕು. ನಾವು ತಟ್ಟೆಗೆ ಎಣ್ಣೆನ ಹಚ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಹಿಟ್ಟನ್ನು ಹಾಕ್ಕೋಬೇಕು. ತುಂಬ ಮೇಲ್ಗಡೆ ತನಕ ಬರೋದು ಬೇಡ. ಹಾಗಾಗಿ ಒಂದು ನೋಡಿಕೊಂಡು ತಟ್ಟೆನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ಈ ಥರ ರೆಡ್ ಚಿಲ್ಲಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನೀರು ಕಾದಿದೆ. ಅದರಲ್ಲಿ ಈ ತಟ್ಟೆನ ಇಟ್ಕೊಂಡು ಮುಚ್ಚಿ ಒಂದು 15 ನಿಮಿಷ ಮೀಡಿಯಮ್ ಓರಿನಲ್ಲಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಈಗ 15 ನಿಮಿಷದ ನಂತರ ನಾವು ಚೆಕ್ ಮಾಡಿ ನೋಡ್ಕೋಬೇಕಾಗತ್ತೆ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಬಿಡೋಣ. ಎಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, 1 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ರೆಡಿಯಾಗಿ ಇಟ್ಕೋತಾ ಇದ್ದೀನಿ. ಆ ನಂತರದಲ್ಲಿ ಅದನ್ನು ಹಾಕ್ಕೊಳ್ಳೋ ಅಂಥದ್ದು. ಈಗ ಆಗಿದೆ 15 ನಿಮಿಷ. ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೋಬೇಕು. ಈಗ ಇದಕ್ಕೆ ನಾವು ಈಗಾಗಲೇ ಮಾಡ್ಕೊಂಡಿರೋ ಅಂಥ ಒಗ್ಗರಣೆನ ಹಾಕ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಈ ಒಗ್ಗರಣೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು, ಬೇಕಾದರೆ ನೀವು ಕಾಯಿ ತುರಿ ಕೂಡ ಹಾಕ್ಕೋಬೋದು. ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡಿಕೊಂಡು ತುಂಬ ಮೃದುವಾಗಿರುತ್ತೆ. ಬಿಸಿ ಇರಬೇಕಾದ್ರೆ ಗ್ರೀನ್ ಚಟ್ನಿ, ಸಾಸು, ಕೆಚಪ್ಪು ಅಥವಾ ನಾರ್ಮಲ್ ಚಟ್ನಿ ಕೂಡ ತುಂಬ ಚೆನ್ನಾಗಿ ಹೊಂದತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಬೇಗ ಆಗುವಂಥದ್ದು. ಏನಾದರೂ ತಿನ್ನಬೇಕು ಬಿಸಿಯಾಗಿ ಎಂದಾಗ ಇದನ್ನು ಮನೆ ಮಂದಿಯೆಲ್ಲ ತಿನ್ಬೋದು. ಸ್ಟೀಮಲ್ಲಿ ಆಗಿರೋದ್ರಿಂದ ನಿಮಗೆ ಎಣ್ಣೆ ತೊಂದರೆ ಕೂಡ ಇರಲ್ಲ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.